ಬಸ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಕಿಶೋರ್ ರೈ ಕತ್ತಲೆಕಾಡು. ಕಳೆದ 2-3 ಎಪಿಸೋಡ್ಗಳಲ್ಲಿ ನೀವು ಶರಣ್ಯ ಬಗ್ಗೆ ನೋಡಿದ್ರಿ. ಶರಣ್ಯ ವಿಚಾರ ಬಗ್ಗೆ ಮಾತಾಡಿದೆ. ಇವತ್ತಿನ ಎಪಿಸೋಡ್ ಕೂಡ ಶರಣ್ಯ ಬಗ್ಗೆನೇ ಇದೆ. ಶರಣ್ಯ ವಿಚಾರ ನಾನು ಮತ್ತೆ ಅದನ್ನು ಕೆದಕೋದಕ್ಕೆ ಹೋಗೋದಿಲ್ಲ. 2ನೇ ತಾರೀಕು ಟ್ರೆಕ್ಕಿಂಗ್ ಬಂದಾಗ ತಡಿಯಂಡಮೂಳ್ನಲ್ಲಿ ಮಿಸ್ ಆಗಿದ್ದು, ಅವ್ರ ತಂಡದಲ್ಲಿ 10 ಜನ ಇದ್ದರು. ಆ ತಂಡನ ಬೇರ್ಪಟ್ಟು ಬೇರೆ ಕಡೆ ಹೋಗಿ ಮಿಸ್ ಆಗಿ 3 ದಿನ ಅರಣ್ಯದಲ್ಲಿ ಕಳೆದು 4ನೇ ದಿನ ಸಿಕ್ಕಿದಂಥ ವಿಚಾರ. ಸಿಕ್ಕಿದ್ದನ್ನು ಯಾರು ಪ್ರಶ್ನೆ ಮಾಡಲಿಲ್ಲ. ಸಿಕ್ಕಿದ್ದು ಒಳ್ಳೆ ವಿಷಯವೇ. ಜೀವಂತವಾಗಿ ಮರಳಿ ಸುರಕ್ಷಿತವಾಗಿ ಬಂದಿದ್ದು ಒಳ್ಳೆಯ ವಿಚಾರವೇ. ಆದರೆ ಪ್ರಶ್ನೆ ಎದ್ದಿದ್ದು 3 ದಿನ 4ನೇ ದಿನ ಸಿಕ್ಕಿದ್ರಲ್ಲ, ಆ ಅವಧಿಯಲ್ಲಿ ಏನೂ ಬಳಲಿಕೆ ಇಲ್ಲದೆ, ಆತಂಕ ಇಲ್ಲದೆ, ಭಯವಿಲ್ಲದೆ, ದೈಹಿಕವಾಗಿ ಮುಖಭಾವದಲ್ಲಿ ಒಂಚೂರು ಬದಲಾವಣೆ ಇಲ್ಲದೆ ಲವಲವಿಕೆಯಿಂದ ಬಂದಿದ್ದರ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಎದ್ದಿದೆ. ಬೇರೆ ಬೇರೆ ರೀತಿಯಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆಕೆಯನ್ನು ತನಿಖೆಗೆ ಒಳಪಡಿಸಬೇಕು, ಆಕೆಯ ಹಿನ್ನೆಲೆಯನ್ನು ತನಿಖೆಗೆ ಒಳಪಡಿಸಬೇಕು. ಇದರಲ್ಲಿ ರಾಜಕೀಯವಾಗಿ ಜೊತೆಗೆ ಬೇರೆ ಬೇರೆ ವಿಚಾರಗಳು ತಳುಕು ಹಾಕಿಕೊಂಡಿದೆ ಅನ್ನೋಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿದೆ. ಈ ವಿಷಯದಲ್ಲಿ ಮೊದಲಿಗೆ ಪ್ರಶ್ನೆ ಎತ್ತಿದವರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಪ್ರತೀಕ್ ಪೊನ್ನಣ್ಣ ಈಗ ನಮ್ಮ ಜೊತೆಗಿದ್ದಾರೆ. ಹೈ ಪ್ರತೀಕ್. ಹಲೋ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಬಹಳ ಸಮಯದ ನಂತರ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವಿಷಯನ ಎತ್ಕೊಂಡು ಬಂದಿದ್ದೀರಿ. ಹೌದು. ಜೊತೆಗೆ ಈಗ SP ಗೆ ಈ ವಿಚಾರವಾಗಿ ದೂರನ್ನು ಕೂಡ ಕೊಟ್ಟಿದ್ದೀರಿ, ತನಿಖೆ ಆಗಬೇಕು ಅಂತ. ಅಸಲಿಗೆ ಈ ಪ್ರಶ್ನೆ ನಿಮಗೆ ಯಾಕಾಗಿ ಹುಟ್ಟುಕೊಳ್ತು? ಮೊದಲನೇದಾಗಿ ಅವಳು ಕಳ್ಕೊಂಡಿದ್ದಾಳೆ ಅಂತ ಇದಾದಾಗ ನಾನು ಅದಕ್ಕೂ ಒಂದು ವಿಡಿಯೋ ಮಾಡಿದ್ದೆ. ನಾವೆಲ್ಲ ಪ್ರಾರ್ಥನೆ ಮಾಡಿದ್ವಿ ಅವರು ಆದಷ್ಟು ಬೇಗ ಸುರಕ್ಷಿತವಾಗಿ ಆಚೆ ಬರಲಿ ಅಂತೇಳಿ. ಸೊ ನಾವು ಅದು ಮಾಡಾದ್ಮೇಲೆ ಅವಳು ಆಚೆ ಬಂದಾಗ ನಮ್ಗೆ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪ ಹೊತ್ತು ನಮ್ಗೆ ರಿಯಲೈಸೇ ಆಗಿಲ್ಲ ನಾವು, ಆ ಹೆಣ್ಮಗಳು ಸಿಕ್ಕಿರ್ಲಲ್ಲ ಅಂತ ಹೇಳುವಂಥ ಖುಷಿಯಲ್ಲಿ ಸೇಫಾಗಿ ಬಂದ್ಲಲ್ಲ ಅಂತ. ಆಮೇಲೆ ಅವಳ ಮಾಧ್ಯಮಗಳ ಮುಂದೆ ಅವಳು ಮಾತಾಡಿರುವಂಥ ರೀತಿ ಇರ್ಬೋದು, ಅವಳು ಹೇಳಿದಂಥ ಸ್ಟೋರಿಗಳಿರ್ಬೋದು, ಮತ್ತು ಆ ಸಿಕ್ಕಿದಂತಹ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳೋದನ್ನು ನಾವು ಕೂಡ ಅನುಭವಿಸಿದ್ದೀವಿ. ನಾವು ಅಲ್ಲಿ ಟ್ರೆಕ್ಕಿಂಗ್ ಹೋಗಿರುವಂಥವ್ರು. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅನ್ನಿಸ್ತು ಅಂದರೆ, ಏನೋ ಎಡವಟ್ಟಾಗಿದೆ, ಏನೋ ಒಂದು ಮಿಸ್ಸಿಂಗ್ ಇದೆ. ನಮ್ಗೆ ಅವಳು ಹೇಳ್ತಿರೋ ಸ್ಟೋರಿಗೂ ನಾವು ಅಲ್ಲಿ ಹೋಗಿ ತಿಳ್ಕೊಂಡಿರುವಂತಹ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತು. ಸೊ ಅದರಿಂದಾಗಿ ಮತ್ತೆ ಜನರ ಜೊತೆ ಚರ್ಚೆ ಮಾಡ್ಬೇಕಾರೆ, ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ನಿಮಗೂ ಗೊತ್ತಿದೆ, ಕೊಡಗಿನ 90% ಜನರು ಈ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಯಾರೆಲ್ಲ ಆ ಪ್ರದೇಶಕ್ಕೆ ಹೋಗಿದ್ದಾರೆ, ಕೊಡಗಿನಲ್ಲಿ ಕಾಡೊಳಗಡೆ ಸುತ್ತಾಡುವಂಥವ್ರು, ಅದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ಬೋದು, ಬೇರೆ ಬೇರೆ ಇಲಾಖೆಯಾಗಿ ಸಿಬ್ಬಂದಿಗಳಿರ್ಬೋದು, ಅವರೆಲ್ಲ ಅನಧಿಕೃತವಾಗಿ ನಾನು ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಅವ್ರು ಮುಂದಿಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ನಿನ್ನೆ ದಿನ ನಾನು ಕುಡಿಯ ಜನಾಂಗದವ್ರನ್ನು ಮತ್ತು ಅಡಿಯ ಜನಾಂಗದವ್ರನ್ನು ಕೂಡ ಮಾತಾಡಿಸಿದೆ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡವರು ಅವರು ಕೂಡ ಕೆಲವು ವಿಚಾರಗಳನ್ನು ಹೇಳಿದ್ರು. ಸೊ ಅದನ್ನೆಲ್ಲ ಕೇಳಿದಾಗ ನಮ್ಗನ್ನಿಸ್ತು, ಇಲ್ಲ, ಎಲ್ಲರೂ ತಲೆ ಮೇಲೆ ಒಂದು ಕನ್ಫ್ಯೂಷನ್ ಅಂತೂ ಇದೆ. ಆ ಕನ್ಫ್ಯೂಷನ್ ದೂರ ಆಗಬೇಕು ಅಂದರೆ ಇಲಾಖೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಎನ್ಕ್ವೈರಿಯನ್ನು ಮಾಡಬೇಕು. ಆ ಎನ್ಕ್ವೈರಿ ನಮ್ಮ ಪರವಾಗಿ ಬರುತ್ತೋ, ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಬರುತ್ತೋ, ಅಲ್ಲ ಬೇರೆ ಥರ ಬರುತ್ತೋ, ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದು ನಾವು ಹೇಳಿದಕ್ಕೆ ವಿರುದ್ಧವಾಗಿ ಅದು ನಾಳೆ ರಿಸಲ್ಟ್ ಬಂದ್ರೂ ಕೂಡ ನಾವು ಅದನ್ನು ಒಪ್ಕೊಳ್ಳೋಣ, ಅದರಲ್ಲಿ ತಪ್ಪಿಲ್ಲ. ಆದರೆ ಪ್ರಶ್ನೆ ಮಾಡುವಂಥದ್ದು ನಮ್ದೆಲ್ಲರೂ ಕರ್ತವ್ಯ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನಾನು ಈ ಪ್ರಶ್ನೆಯನ್ನು ಮಾಡಿದೆ. ಇನ್ನೊಂದು, ತಡಿಯಂಡಮೂಳಿಗೆ ನೀವು ಎಷ್ಟು ಸಲ ಹೋಗಿದ್ದೀರಿ? ನಾನು 2 ಸಲ ಹೋಗಿದ್ದೀನಿ. 2009ರಲ್ಲಿ ಒಂದ್ಸಲ ಹೋಗಿದ್ದೀನಿ. ಅದಾದಮೇಲೆ 2012ರಲ್ಲಿ ಒಂದ್ಸಲ ಹೋಗಿದ್ದೀನಿ. ಅದೇ, ನಾನು ಹೋಗಿದ್ದು 2 ಸಲ ಹೋಗಿದ್ದೇನೆ. ಅಂದರೆ ಬೇರೆ ಟ್ರೆಕ್ ರೂಟ್ ರೀತಿಯಲ್ಲಿ ಇಲ್ಲಿಲ್ಲ ನಮಗೆ. ಅಲ್ಲಿನ ಆ ರೂಟ್ ಹೇಗಿದೆ ಅಂದರೆ ಅಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ನಿಂತು ದೂರದಲ್ಲಿ ಬೆಟ್ಟದಲ್ಲಿ ಆ ರೂಟ್ ಇದ್ದರೆ ಅಷ್ಟು ನೀಟಾಗಿ ಕಾಣುತ್ತೆ. ಇಂಥ ಜಾಗ ಒಮ್ಮೆ ನಾವು ಪೀಕಿಗೆ ಹೋದ ನಂತರದಲ್ಲಿ ಕೆಳಭಾಗದ ಚಿತ್ರಣವೆಲ್ಲ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಅಷ್ಟು ಮಿಸ್ಸಾಗಿ ಹೋಗುವಂತಹ ಪ್ರಮೇಯ ಏನು ಅಲ್ಲಿ ಇರೋದಿಲ್ಲ. ಹಾಗಾಗಿ ಅಲ್ಲಿ ಆ ಟ್ರೆಕ್ಕಿಂಗನ್ನು ಬಲ್ಲವರು, ತಡಿಯಂಡಮೂಳಿಗೆ ಹೋದವರು ಈ ವಿಚಾರವನ್ನು ಎತ್ತಿದ್ದಾರೆ. ಸುಲಭವಾಗಿ ಮಿಸ್ ಆಗುವಂಥ ಸಾಧ್ಯತೆ ಇಲ್ಲ, ಸಮಥಿಂಗ್ ಏನೋ ಇದೆ ಅಂತ. ನಿಮಗೆ ಇದನ್ನು ಕಂಡಾಗ, ನೀವು ಟ್ರೆಕ್ಕಿಂಗ್ ಹೋಗಿದ್ದೀರಿ, ಅಲ್ಲಿ ಸುತ್ತಮುತ್ತ ಎಲ್ಲ ತಿರುಗಾಡಿದ್ದೀರಿ, ಆ ರೂಟ್ ನೋಡಿದಾಗ ನಿಮಗೆ ಹೇಗೆ ಅನಿಸ್ತು? ನಿಜವಾಗ್ಲೂ ನೀವು ಹೇಳ್ದಂಗೆ ತುಂಬ ಕರೆಕ್ಟ್ ಇದೆ. ಅಲ್ಲಿ ಜನ ಎಷ್ಟು ಓಡಾಡ್ತಾರೆ ಅಂದರೆ, ಅಲ್ಲಿ ಇರುವಂಥ ರಸ್ತೆ ಅಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ, ಇದೇ ದಾರಿಯಲ್ಲಿ ಹೋಗಬೇಕು, ಇದೇ ದಾರಿಯಲ್ಲಿ ಬರಬೇಕು ಅಂತೇಳಿ. ನಾನು ಜನರ ಹತ್ರ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟೋ ಶಾಲಾ ಪ್ರವಾಸ ಕೂಡ ಹೋಗ್ತಾರೆ ಅಲ್ಲಿಗೆ ಮಕ್ಕಳು, ಅವರು ಕೂಡ ಟ್ರೆಕ್ಕಿಂಗ್ ಹೋಗ್ತಾರೆ, ಅವರು ಕೂಡ ಕರೆಕ್ಟಾಗಿ ಹೋಗ್ತಾರೆ, ಕರೆಕ್ಟಾಗಿ ಬರ್ತಾರೆ, ಯಾರೂ ಮಿಸ್ಸಿಂಗ್ ಆಗಲ್ಲ. ಅದೇ ಸಂದರ್ಭದಲ್ಲಿ ತುಂಬ ಫಾರಿನರ್ಸ್ ಬರ್ತಾರೆ ಅಲ್ಲಿಗೆ, ಅವರು ಕೂಡ ಯಾವುದೋ ಜಾಗದಿಂದ ಬಂದವರು ಕೂಡ ಅವರು ಕೂಡ ಚೆನ್ನಾಗಿ ಟ್ರೆಕ್ಕಿಂಗ್ ಹೋಗ್ತಾರೆ. ನಮ್ಮ ಹಲವಾರು ಜನ ಅಂದರೆ ಇಲಾಖೆಯವರು ಇರ್ಬೋದು, ಎಲ್ಲರೂ ಹೋಗ್ತಾರೆ. ಅಲ್ಲೆಲ್ಲೂ ಮಿಸ್ ಆಗುವಂತಹ ದಟ್ಟ ಕಾಡು,
ಅಂದ್ರೆ ಕೆಲವು ಕಡೆ ಎಲ್ಲಿ ನಮ್ಮ ನೀರು ಹರಿಯುತ್ತೆ ಅಲ್ಲಿ ಮಾತ್ರ ದಟ್ಟ ಕಾಡಿದೆ. ಬೇರೆ ಕಡೆ ಎಲ್ಲ ನಿಮಗೆ ಒಂಥರ ಖಾಲಿ ಗುಡ್ಡ ತರ ಕಾಣಿಸುತ್ತೆ ನಿಮಗೆ. ಕಾಡಿದ್ರು ನಮಗೆ ಆ ರೂಟ್ ಕಾಣಿಸುತ್ತೆ. ನಮ್ಮ ಪ್ರಕಾರ ಏನು ಅಂದ್ರೆ ನನಗೆ ಮುಖ್ಯವಾಗಿ ಡೌಟ್ ಬರೋಕ್ಕೆ ಕಾರಣ ಏನು ಅಂದ್ರೆ ಒಂದ್ ದಿವಸ ಇವ್ರು ಕಳ್ಕೊಂಡ್ರು, ಆಯ್ತು 2ನೇ ತಾರೀಕಿಗೆ ಅವಳು ಕಳ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು. 5:30 4 ಗಂಟೆಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಸೊ ಅಲ್ಲಿಂದ ಏನು ಕಾರ್ಯಾಚರಣೆ ನಡೀತು ಆ ಸಂದರ್ಭದಲ್ಲಿ ರಾತ್ರಿ ಅವರು ಕೂಗಿದ್ರು, ಶರಣ್ಯನ ಹೆಸರು ಕೂಗಿದ್ರು. ಅಲ್ಲಿ ಒಂದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗಿದ್ರೆ ಕೆಳಗಡೆ ತನಕನೂ ಕೇಳಿಸುತ್ತೆ ಅದು. ಇವಳಿಗೆ ಅದು ಏನಕ್ಕೆ ಕೇಳಿಸ್ಲಿಲ್ಲ ಅಂತ ಹೇಳುವಂಥದ್ದೇ ಯಕ್ಷ ಪ್ರಶ್ನೆ. ನಿಜವಾಗ್ಲೂ ಅವಳು ಏನಾದರೂ ನನಗೆ ಕೇಳಿಸಿದ್ರು ಕೂಡ ಇಲ್ಲ, ನಾನು ಸ್ವಲ್ಪ ಎಲ್ಲ ಒಂದು ಜೀವನದಿಂದ ಆಚೆ ಬಂದು ಸ್ವಲ್ಪ ಪ್ರಕೃತಿಯಲ್ಲಿ ಕೂತ್ಕೋಬೇಕು ಅಂತೇಳಿ ಕಳ್ಕೋಬೇಕು ಅಂತೇಳಿ ಆ ಥರ ಏನಾದರೂ ಅನ್ಕೊಂಡು ಅವಳು ಕೂತಿದ್ಲ, ಅದು ನನಗೆ ಗೊತ್ತಿಲ್ಲ. ಅದು ತನಿಖೆಯಿಂದ ಗೊತ್ತಾಗಬೇಕು. ಅದು ತನಿಖೆಯಿಂದ ಅದು ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತ ಹೇಳುವಂಥದ್ದು ಇವತ್ತೊಂದು ಪ್ರಶ್ನೆ ಆಗಿದೆ. ಮತ್ತು ಇನ್ನೊಂದು ನನಗೆ ಪ್ರಶ್ನೆ, ಅವ್ರ ಜೊತೆಗೆ ಇದ್ರಲ್ಲ ಟೀಮ್ ಅವರು, ಅವ್ರನ್ನ ಎಲ್ಲೂ ಕೂಡ ಮುನ್ನೆಲೆಗೆ ಬರಲಿಲ್ಲ ಈ ಪ್ರಕರಣ ಆದ ನಂತರದಲ್ಲಿ. ಎಲ್ಲ ತನಿಖೆ ಮಾಡಿದ್ರು, ಫಾರೆಸ್ಟ್ ಅವರು, ANF ಅವರು ಸೇರಿಕೊಂಡ್ರು, ಪೊಲೀಸ್ ಅವರು ಸೇರಿಕೊಂಡ್ರು, ಲೋಕಲ್ ಅವರು ಸೇರಿಕೊಂಡ್ರು, ಎಲ್ಲ ಹುಡುಕಾಡಿದ್ರು. ಆ ಟೀಮ್ ಅವ್ರನ್ನ ವಿಚಾರಣೆ ಮಾಡಿ ಅಥವಾ ಮಾಧ್ಯಮಗಳ ಮುಂದೆ ಅವರಿಂದ ಹೇಳಿಕೆ ಪಡೆಯುವಂಥ ಪ್ರಯತ್ನ ಎಲ್ಲೂ ಕೂಡ ಆಗಲಿಲ್ಲ. ಅವ್ರು ಎಲ್ಲೂ ಕೂಡ ಹೊರಗಡೆ ಕಾಣಿಸ್ಕೊಂಡಿಲ್ಲ ನಾನು ಕಂಡ ಮಟ್ಟಿಗೆ. ನನಗೆ ಅಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಬಂತು. ಅದು ಏನಿದೆಯೋ ಗೊತ್ತಿಲ್ಲ, ಅವರು ಟೀಮಲ್ಲಿ ಸಪ್ರೇಟ್ ಇದ್ರು ಅಥವಾ ಬೇರೆ ಕಡೆಯಿಂದ ಬಂದು ಸೇರ್ಕೊಂಡಿದ್ರು, ಅದು ಇನ್ನೂ ಕೂಡ ನಿಗೂಢವಾಗಿ ಅಲ್ಲ. ನೀವು ಹೇಳೋದು ಕರೆಕ್ಟು. ಯಾರೇ ಆಗಲಿ, ಈಗ ನಾವೊಂದು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ, ನಾವೊಂದು 5-6 ಜನರು ಹುಡುಗರು ಗುಂಪು ಇದ್ದೀವಿ, ಒಂದು ಹೆಣ್ಮಗಳು ನಮ್ಮ ಜೊತೆ ಇದ್ದಾಳೆ ಅಂತ ಹೇಳಿದ್ರೆ ನಾವು ಯಾರು ಕೇರ್ಲೆಸ್ ಆಗಿರಲ್ಲ. ಒಂದೋ ಹೆಣ್ಮಗಳಲ್ಲಿ ಕೂತಿದ್ದಾಳೆ, ನೀವು ಹೋಗಿ ನಾವು ಬರ್ತೀವಿ ಅಂತ ಹೇಳಿದ್ರು ಅಟ್ಲೀಸ್ಟ್ ನಾವು ಹೇಳ್ತೀವಿ ಇಲ್ಲ ಕೆಳಗಡೆ ಅರಣ್ಯ ಇಲಾಖೆಯವ್ರು ಹೇಳಿದ್ದಾರೆ ನಾವು ಒಟ್ಟಿಗೆ ಹೋದವರು ಒಟ್ಟಿಗೆ ಬರಬೇಕು ಅಂತೇಳಿ. ಹಂಗೆ ಯಾರನ್ನ ಬಿಟ್ಬಿಟ್ಟು ಬರ್ತಾರೆ? ಗೊತ್ತು ಪರಿಚಯ ಇಲ್ಲದ ಜಾಗ ಬೇರೆ. ಗೊತ್ತು ಪರಿಚಯ ಇಲ್ಲದೆ ಇರೋ ಜನ, ಗೊತ್ತಿರೋರಾದ್ರೆ ನನ್ಗೆ ಗೊತ್ತಿದೆ ಪರಿಚಯ ಇದೆ ಅವಳು ಬರ್ತಾಳೆ ಅಂತ ಹೇಳೋ ನಂಬಿಕೆ ಇರುತ್ತೆ. ಇದು ಯಾರೋ ಗೊತ್ತು ಪರಿಚಯ ಇಲ್ಲದ ಜನರು, ಅವ್ರಿಗಾದ್ರೂ ಒಂದು ಸ್ವಲ್ಪ ಆದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಅಲ್ಲಿ ಹೋಗಿರೋ ಇವ್ರ ಜೊತೆನೇ ಹೋಗಿರೋಂಥ ಹೆಣ್ಮಗಳು ಅವಳನ್ನ ವಾಪಸ್ ಕರ್ಕೊಬರ್ಬೇಕು ಅಂತ ಹೇಳುವಂಥ ಒಂದು ಸಣ್ಣ ಇದು ಬೇಡ? ಅವ್ರು ಹೇಳ್ತಾರೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದೆ, ಅವಳು ಇವರು ಜನ ಕೆಳಗಡೆ ಬಂದಾಗ ಯುವಕರು ಅವ್ರು ಹೇಳಿದ್ರಂತೆ ಚೆಕ್ ಪೋಸ್ಟಲ್ಲಿ ಅವಳು ಮೇಲೆ ನಾಯಿ ಜೊತೆ ಆಟ ಆಡ್ತಿದ್ದಾಳೆ. ನನಗೆ ಇಲ್ಲಿವರೆಗೂ ನನಗೆ ಅರ್ಥ ಆಗದೆ ಇರುವಂಥದ್ದು, ಆ ದಟ್ಟ ಕಾಡಿನಲ್ಲಿ ನಾಯಿ ಆ ಬೆಟ್ಟದ ಮೇಲೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ನಮ್ಮ ಜೊತೆ ಕರ್ಕೊಂಡು ಹೋಗಿ. ಹೌದು, ಯಾವುದೇ ಈಗ ಕಾಡು ನಾಯಿ ಆದರೂ ಅಷ್ಟು ಮೇಲೆ ಹತ್ತಕ್ಕೆ ಹೋಗಲ್ಲ. ಆಯಿತು, ಜಾತಿ ನಾಯಿ ನಾವು ಮನೇಲಿ ಸಾಕುವಂಥ ನಾಯಿಗಳು ಮನೆ ಹತ್ರ ಇರುತ್ತೆ ಹೊರತು ಅಷ್ಟು ಬೆಟ್ಟದ ಮೇಲೆ ಹೋಗೋಕ್ಕೆ ಚಾನ್ಸ್ ಇಲ್ಲ. ಬೆಟ್ಟದ ಅರ್ಧ ಕೆಳಗಡೆ ಏನು ಆ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟಿಂದ 1 ಕಿಲೋಮೀಟರ್ ಮುಂದೆ ಹಿಂದೆ ಆ ಕಡೆ ಇದ್ರೂ ನಾನು ಒಪ್ಕೋತೀನಿ, ಯಾಕಂದರೆ ಅಲ್ಲಿ ಜನವಸತಿ ಪ್ರದೇಶ ಇದೆ, ಅಲ್ಲಿ ಇರ್ಬೋದು. ಆ ಬೆಟ್ಟದ ಮೇಲೆ ಇವಳು ನಾಯಿ ಜೊತೆ ಆಟ ಆಡ್ತಿದ್ದಾಳೆ ಅಂತ ಹೇಳುವಂಥದ್ದು ಕೂಡ ಒಪ್ಕೊಳ್ಳೋಕೆ ಸಾಧ್ಯ. ಇದು ಮೊದಲ ದಿನ ಬಂದ ವಿಚಾರ, ಶ್ವಾನ ಜೊತೆ ಆಟ ಆಡ್ತಾ ಇದ್ಲು ಅಂತ. ನಂತರದಲ್ಲಿ ಆ ವಿಚಾರ ಮರೆ ಆಯ್ತು. ಹೌದು, ಅದು ಎಲ್ಲಿಗೆ ಹೋಯ್ತು, ನಾಯಿ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಈಗ ನಾವೆಲ್ಲ ಈಗ ನಾನು ಜನರಲ್ಲಿ ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನು ಕೂಡ ಜನ ನಂಬೋದು ಬೇಡ. ಈಗ ಅವಳದೇ ಏನೇನು ಮಾಧ್ಯಮದಲ್ಲಿ ಬರ್ತಾ ಇದೆ ಕ್ಲಿಪ್ಪಿಂಗ್ಸು, ನೀವು ದಯವಿಟ್ಟು ಸೂಕ್ಷ್ಮವಾಗಿ ಅದನ್ನು ಕೇಳಿ, ನೀವೇ ನೋಡಿ ಅದನ್ನು. ನೀವು ನಿಮ್ಮ ಅನುಭವವನ್ನು ಮತ್ತು ಅವಳು ಹೇಳೋ ಒಂದು ವಾಕ್ಯಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅವಳು ಹೇಳ್ತಿರೋ ಸತ್ಯನ ಸುಳ್ಳ ಅಂತ. ನಾನು ಕೂಡ ಮೊನ್ನೆ ಅದೇ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತಾ ಇದ್ದೆ, ನಾನೇನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದೇ ಫೈನಲ್ ಅಲ್ಲ, ಅದು ನನಗೆ ಅನಿಸಿರುವಂಥ ಈ ರೀತಿ. ಅದು ಸಾರ್ವಜನಿಕ ಕಾರ್ಯಕ್ರಮ ನೋಡ್ತಿರೋರಿಗೂ ಕೂಡ ಅಥವಾ ಆಕೆ ವಿಡಿಯೋಗಳನ್ನು ನೋಡ್ತಾ ಇರೋರಿಗೆ, ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದವರಿಗೆ ಅವ್ರಿಗೂ ಬೇರೆ ಆಯಾಮದಲ್ಲಿ ಇರ್ಬೋದು. ಅಥವಾ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕಾರಣ ಇರ್ಬೋದು. ಈಗ 3-4 ದಿನ ಮಿಸ್ ಆಗಿ ಬಂದ್ಲು. ಈಗ ಅನೇಕರು ಹೇಳ್ತಾ ಇದ್ರೆ ಮಿಸ್ ಆಗಿದ್ದು ಓಕೆ, ಹೋಗಿ ಬಂದ್ಲು. ನಿಮ್ಗೆ ಪ್ರಶ್ನೆ ಇರೋದು ಆಕೆ ಲವಲವಿಕೆಯಿಂದ ಬಂದಿದ್ದಲ್ಲ, ಲವಲವಿಕೆಯಿಂದ ಬರೋದೇ ತಪ್ಪ ಅಂತ ಕೇಳ್ತಾ ಇದ್ದಾರೆ. ಅವಳ ಹತ್ರ ಸ್ಟಾಮಿನಾ ಇರ್ಬೋದು, ಈ ಹಿಂದೆ ಕೂಡ ಹೋದಂಥ ಅನುಭವ ಈ ಸಂದರ್ಭದಲ್ಲಿ ಹೆಲ್ಪ್ ಆಗಿರ್ಬೋದು. 4 ದಿನ ಕಳೀಲಿಕ್ಕೆ ನೀರನ್ನು ಕುಡಿದು ಆ ಲವಲವಿಕೆ ಆಕೆಯಲ್ಲಿ ಇದೆ, ಅದು ಏನು ತಪ್ಪು ಅಂತ ಕೇಳ್ತಾ ಇದ್ದಾರೆ. ಅದು ನಿಜ ಅಲ್ಲ. ಅವಳು ಈಗ ನಾನು ವೀಕ್ ಆಗಿರ್ಬೋದು ಅವಳು ಮುಂದೆ, ಅವಳು ತುಂಬ ಸ್ಟ್ರಾಂಗ್ ಅಂತಲೇ ಅಂದ್ಕೊಳ್ಳೋಣ. ಅವಳು ಬಂದಿದ್ದಾಳೆ, ಆದರೆ ಅವಳು ಹೇಳ್ತಿರೋಂಥ ಕತೆಗೂ ಇಲ್ಲಿಯ ನಮ್ಮ ಅನುಭವಕ್ಕೂ ಟ್ಯಾಲಿ ಆಗ್ತಾ ಇಲ್ಲ. ಈಗ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಈ ಭಾಗದಿಂದ ನಮ್ಮ ಕೊಡಗಿನಿಂದ ಕೇರಳಕ್ಕೆ ಪಾದಯಾತ್ರೆ ಹೋಗ್ತಾರೆ, ಎತ್ತುಗಳನ್ನು ತಗೊಂಡು ಎತ್ತು ಹೋರಾಟ ಅಂತ ಹೋಗ್ತಾರೆ. ಪಯ್ಯಾವೂರು ಇರ್ಬೋದು, ಹಲವು ಪ್ರದೇಶಗಳಿಗೆ. ಅಲ್ಲೆಲ್ಲೂ ಅವರು ಈ ಥರ ಸಿಂಪಲಾಗಿ ಹೋಗಿ ಬಂದ್ಬಿಡೋಕ್ಕಾಗಲ್ಲ. ನಾನು ಹೇಳೋದಾದರೆ ಬರೋ ವರ್ಷ ನೀವು ನೋಡಿ, ಇವರು ಎತ್ತು ಹೋರಾಟಕ್ಕೆ ಹೋಗಿ ಬರುವಂಥವ್ರು ಎಷ್ಟು ಸುಸ್ತಾಗಿರ್ತಾರೆ ಅಂತ. ಅವರು ಗುಂಪಲ್ಲಿ ಹೋಗಿ ಬಂದ್ರೂ ಕೂಡ ಅವ್ರು ಊಟ ಮಾಡಿದ್ರು, ನೀರು ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಅವ್ರ ಮುಖ ಎಷ್ಟು ಸುಸ್ತಾಗಿರುತ್ತೆ ಒಂದು ಕೇರಳಕ್ಕೆ ಹೋಗಿ ಬರೋ ತನಕ ಅಂತ. ಆದರೆ ಇವಳ ಮುಖದಲ್ಲಿ ಅಷ್ಟೊಂದು ಎನರ್ಜಿ ಇದೆ ಅಂದರೆ ನಿಜವಾಗ್ಲೂ ಕಿಶೋರ್ ಸರ್ ಆ ಎನರ್ಜಿ ಲೆವೆಲ್ನ ನಮಗೂ ಕೂಡ ಸ್ವಲ್ಪ ಕೊಡಲಿ ಅಂತ ನಾನು ಮೊನ್ನೆ ಅದನ್ನು ಹೇಳಿದೆ. ಒಂದು ವೇಳೆ ಏನೂ ಕಾರಣ ಇಲ್ಲದೆ ಇಷ್ಟೆಲ್ಲ ಸಕ್ಸಸ್ಫುಲ್ ಆಗಿ ಮುಗ್ದಿದೆ, ಆಕೆ ಹೇಳೋದೇ ಸತ್ಯ ಅಂತಾಗಿದ್ರೆ ಆಕೆಯನ್ನು ಬಳಸ್ಕೊಂಡು ನಮ್ಮ ಈಗಿನ ಜನ್ರೇಷನಿಗೆ, ಈಗಿನ ಮಕ್ಕಳಿಗೆ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಏನು ಕಾರ್ಯಾಚರಣೆ ಪಾಲ್ಗೊಳ್ತವೆ ಅವರಿಗೆ
ಆ ರಹಸ್ಯವನ್ನು ಹೇಳ್ಕೊಡ್ಬೇಕು, ಆ ಸೀಕ್ರೆಟ್. ನಿಜ. ನಾವು ದೈಹಿಕವಾಗಿ ನಾನು ಹೇಗೆ ಅದೇ ಹೇಳ್ತಾ ಇದ್ದೀನಿ, ಅವಳನ್ನ ಕರ್ಕೊಂಡು ಬಂದು ಒಂದು ಸಮ್ಮರ್ ಕ್ಯಾಂಪ್ ಮಾಡಲಿ, ಹೌದು ನಮ್ಮ ಜಿಲ್ಲೆಯ ಮಕ್ಕಳಿಗೆಲ್ಲ ಯಾವ ರೀತಿಯಾಗಿ ಕಾಡಲ್ಲಿ ಸರ್ವೈವ್ ಆಗಬೇಕು ಅಂತ ಹೇಳೋದನ್ನ ಹೇಳ್ಕೊಡ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಚೆಕ್ ಪೋಸ್ಟಲ್ಲಿ ತುಂಬ ಜನ ಇರ್ತಾರೆ, ಯೂಸ್ ಆಗುತ್ತೆ. ಅವರಿಗೂ ಊಟ ಇಲ್ಲದೆ ಬರೀ ನೀರಲ್ಲಿ ಯಾವ ರೀತಿಯಾಗಿ ಸ್ವಲ್ಪ ದಿವಸ ಇರಬೇಕು ಅಂತ ಹೇಳೋದನ್ನ ತೋರಿಸ್ಕೊಡ್ಲಿ. ANF ಪಡೆ ಇದೆ, ಹೌದು. ಆಂಟಿ ನೆಕ್ಸಲ್ Forest ಒಳಗೆ ಹೋಗ್ತಾ ಫಾರೆಸ್ಟ್ ಒಳಗಡೆ ಹೋಗ್ತಾರೆ, ಅವರು ಟ್ರೈನ್ಡ್ ಕಮಾಂಡೋಗಳು, ಅವ್ರಿಗೂ ಕೂಡ ಇವರು ಹೇಳ್ಕೊಡ್ಲಿ ಯಾವ ರೀತಿಯಾಗಿ ಎನರ್ಜಿ ಲೆವೆಲ್ ಇಟ್ಕೋಬೇಕು ಅಂತ. ಸೊ ಇದು ಇಡೀ ನಮ್ಮ ಸಮಾಜಕ್ಕೆ, ನಮ್ಮ ಜನರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಬೇಕಾದ್ರೆ ನಾನು ಆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ, ಈ ಪ್ರಾಜೆಕ್ಟ್ಗೂ ಕೂಡ ನೀವು ಅದೇ ಹೆಸರಿಡಿ, ಪ್ರಾಜೆಕ್ಟ್ ಶರಣ್ಯ ಅಂತ ಹೆಸರಿಡಿ. ಪ್ರಾಜೆಕ್ಟ್ ಶರಣ್ಯ ಅಂತ ಹೆಸರಿಟ್ಟು ಇಲ್ಲಿರುವಂಥ ನಮ್ಮವ್ರಿಗೆಲ್ಲ ಟ್ರೈನಿಂಗ್ ಕೊಡಿ, ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅದು. ಅದೇ ನಾವು ಕೂಡ ವ್ಯಂಗ್ಯ ಅಂತ ಅಂದ್ಕೋಬೇಡಿ, ಇರೋ ವಿಷಯನ ಹೇಳ್ತಿರೋದು. ಒಂದು ವೇಳೆ ಇದೇ ಸತ್ಯ ಆಗಿದ್ದಿದ್ರೆ, ಆಕೆ ಹೇಳೋದೇ ನಿಜ ಆಗಿದ್ದಿದ್ರೆ, ಅದರ ಹಿಂದೆ ಏನೂ ಕಾರಣ ಇಲ್ಲದೆ, ರಾಜಕೀಯ ಇಲ್ಲದೆ ಅಥವಾ ಬೇರೇನೋ ಉದ್ದೇಶ ಇಲ್ಲದೆ ಯಶಸ್ವಿಯಾಗಿ ಜೀವಂತವಾಗಿ ಮರಳಿದ್ದಾರೆ. ಅದರ ಹಿಂದಿನ ಸೀಕ್ರೆಟನ್ನು ಜನತೆಯ ಮುಂದೆ ಇಡಬೇಕು. ಆಕೆಯನ್ನು ಕರೆಸಿ ತೆರೆದಿಡುವಂಥ ಪ್ರಯತ್ನಗಳು, ಆಕೆ ಕಾಡಿಗೆ ಹೋಗಿದ್ದು ಆ ಅನುಭವನ ಕೇಳೋದು ಆಚೆಗೆ, ಆಕೆಯ ಆ ಸೀಕ್ರೆಟ್ ಏನಿದೆ, ಫಿಸಿಕಲ್ ಫಿಟ್ನೆಸ್ ಸೀಕ್ರೆಟ್ ಅಥವಾ ಮಾನಸಿಕ ಫಿಟ್ನೆಸ್ ಸೀಕ್ರೆಟ್ ಏನಿದೆ, ಜೊತೆಗೆ ಆ ಲವಲವಿಕೆ 4 ದಿನ ಇದ್ದರೂ ಕೂಡ ಏನೂ ಆಯಾಸ ಇಲ್ಲದೆ ವಾಪಸ್ ಸುರಕ್ಷಿತವಾಗಿ ಮೊದಲಿದ್ದ ರೀತಿಯಲ್ಲೇ ಬರ್ಬೋದು ಅನ್ನೋದರ ಸೀಕ್ರೆಟನ್ನು ಈಗಿನ ಜನತೆಯ ಮುಂದೆ ಇಟ್ಟರೆ 100% ಅಲ್ಲಾದ್ರೂ 50% ಆದರೂ ಯೂಸ್ ಆದರೆ ದೊಡ್ಡ ಮಟ್ಟಿಗಿನ ಲಾಭ ನಮ್ಮ ಸಮಾಜಕ್ಕೆ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕಿಶೋರ್ ಸರ್, ಈಗ ಅವಳು ಸಿಕ್ಕಿದ್ದಾಳೆ, ಅವಳು ಹೋಗಿದ್ದಾಳೆ, ಇಲ್ಲಿಯ ತನಕ ಅಧಿಕೃತವಾಗಿ ಕೇರಳ ಸರ್ಕಾರದಿಂದ ನಮ್ಮ ಜಿಲ್ಲಾಡಳಿತಕ್ಕಾಗಲಿ ಇಲ್ಲಿಯ ಸಿಬ್ಬಂದಿಗಳಿಗಾಗಲಿ ಒಂದು ಅಧಿಕೃತವಾಗಿ ಒಂದು ಧನ್ಯವಾದಗಳು ಅಂತ ಹೇಳುವಂಥ ಒಂದು ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ತುಂಬ ಬೇಜಾರಾಗುತ್ತೆ. ಏನಕ್ಕಂದರೆ ಆ ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾದ ತಕ್ಷಣ ಗ್ರಾಮಸ್ಥರಾಗಿರ್ಬೋದು ಅವ್ರಿಗೂ ಕ್ರೆಡಿಟ್ ಹೋಗಬೇಕು. ಅದೇ ರೀತಿಯಾಗಿ ANF ಪಡೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸರವ್ರು ಇರ್ಬೋದು, ಅವರೆಲ್ಲರಿಗೂ ಕ್ರೆಡಿಟ್ ಹೋಗಬೇಕು. ಆ ಕ್ರೆಡಿಟನ್ನು ಕೊಡುವಂಥ ಒಂದು ಸಿಂಪಲ್ ಕೆಲಸವನ್ನು ನಮ್ಮ ಒಂದು ಅರಣ್ಯ ಇಲಾಖೆಯೂ ಮಾಡಲಿ, ಅವರಿಗೆಲ್ಲರಿಗೂ ಒಂದು ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡಲಿ. ಈ ಸಿಬ್ಬಂದಿಗಳು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಒಂದು ಸಹಾಯ, ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಹಣ ಕೊಡಲಿ. ಪ್ಲಸ್ ಕೇರಳದಿಂದ ಅಧಿಕೃತವಾಗಿ ಯಾವ್ದಾದ್ರು ಒಂದು ಧನ್ಯವಾದಗಳಾಗಿರುವಂಥ ಸಂದೇಶ ಇವ್ರಿಗೆಲ್ಲರಿಗೂ ಬರಲಿ ಅಂತ ಹೇಳುವಂಥದ್ದು ನಮ್ಮ ಒಂದು ರಿಕ್ವೆಸ್ಟ್. ಜೊತೆಗೆ ಈಗ ಆಕೆ ಸಂಪೂರ್ಣ ಖರ್ಚು ವೆಚ್ಚ ಏನಿದೆ ಸುಮ್ಮನೆ ಒಂದು 1000-2000 ರೂಪಾಯಿ ಆಗಿರೋದಿಲ್ಲ. ಕಂಪ್ಲೀಟ್ ಖರ್ಚು ವೆಚ್ಚನ ಯಾರು ಬರ್ಸಿರೋ, ನಮ್ಮ ಟ್ಯಾಕ್ಸ್ನಲ್ಲಿ ಬರ್ಸಿರೋದು. ಹಾಗಾಗಿ ನಮ್ಮ ಪ್ರಶ್ನೆಗೂ ಕೂಡ ವ್ಯಾಲ್ಯೂ ಇದೆ ಅಂತ ನಾವು ಅಂದ್ಕೊಳ್ತೇವೆ. ಕೆಲವರು ನಾವು ಪ್ರಶ್ನೆ ಮಾಡೋದನ್ನೇ ಖಂಡನೆ ಮಾಡ್ತಾ ಇದ್ದಾರೆ. ಆಕೆ ಹೇಳಿದ್ದು ಸರಿಯಾಗಿ ಹೇಳಿದಲ್ಲ, ಅದನ್ನೇ ತಪ್ಪು, ಜೀವಂತವಾಗಿ ಮರಳಿರೋದೇ ತಪ್ಪು ಅಂತ. ನಾವು ಜೀವಂತವಾಗಿ ಆರಂಭದಲ್ಲಿ ಹೇಳಿದೆ, ನಾನು ಜೀವಂತವಾಗಿ ಸುರಕ್ಷಿತವಾಗಿ ಮರಳಿದ್ದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಪ್ರಶ್ನೆ ಹುಟ್ಟುಕೊಂಡಿರೋದಕ್ಕೆ, ನಾವು ಪ್ರಶ್ನೆ ಎತ್ತುತ್ತಿರೋದಕ್ಕೆ, ಜನ ಪ್ರಶ್ನೆಯನ್ನು ಎತ್ತುತ್ತಿರೋದಕ್ಕೆ ಕಾರಣವನ್ನು ಇಟ್ಟಿದ್ದಾರೆ. ಹಾಗಾಗಿ ಅದರ ವಿಚಾರದ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಕೆ ಜೀವಂತವಾಗಿ ಬರಬಾರ್ದು ಅಂತ ಯಾರು ಪ್ರಾರ್ಥನೆ ಮಾಡಲಿಲ್ಲ. ಸುರಕ್ಷಿತವಾಗಿ ಮರಳಿಲಿ ಅಂತಲೇ ಅಲ್ಲಿನ ಜನ ಹರಕೆ ಹೊತ್ಕೊಂಡಿದ್ರು. ಜೊತೆಗೆ ಎಲ್ಲ ಹೊರಗಿನ ಜನ ಕೂಡ ಸೋಷಿಯಲ್ ಮೀಡಿಯಾಗಳು ಕೂಡ ಪೋಸ್ಟ್ ಹಾಕ್ಕೊಂಡಿದ್ರು. ಹಾಗಾಗಿ ಅದನ್ನು ಪ್ರಶ್ನೆ ಮಾಡೋದು ಬೇಡ, ನಾವು ವಿಚಾರವನ್ನು ಇಟ್ಟುಕೊಂಡು ಪಾಯಿಂಟನ್ನು ಎತ್ತಿರೋದು. ಹಾಗಾಗಿ ಅದಕ್ಕೆ ಒಂದು ಉತ್ತರ ಸಿಕ್ಕಿದ್ರೆ ಮುಗೀತು. ಹೌದು, ನಾವು ಈಗ ನಾವು ಹೇಳಿದೆ ಸತ್ಯ ಅಂತ ಹೇಳ್ತಾ ಇಲ್ಲ. ಈಗ ಪೊಲೀಸ್ ಇಲಾಖೆ ಅವರು ನಾಳೆ ಏನು, ಅದೇ ನಾನು ಆವಾಗಲೇ ಕಿಶೋರ್ ಸರ್ಗೆ ಹೇಳ್ಬೇಕಾದ್ರೆ ಹೇಳಿದೆ, ಪೊಲೀಸ್ ಇಲಾಖೆ ನಮಗೆ ಒಂದು ಉತ್ತರವನ್ನು ನೀಡಿಬಿಟ್ರೆ ಈ ಒಂದು ವಿಚಾರಕ್ಕೆ ಅಲ್ಲಿಯೇ ಅಂತ್ಯ ಆಗಿಬಿಡುತ್ತೆ. ನಾವೆಲ್ಲರೂ ಸೈಲೆಂಟ್ ಆಗಿಬಿಡ್ತೀವಿ, ಆಯ್ತಪ್ಪ ಹಿಂಗೆ ನಡೆದಿರ್ಬೋದು ಅಂತ. ಏನಕ್ಕಂದರೆ ಅಷ್ಟು ನಂಬಿಕೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಇದೆ. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಒಪ್ಕೊಳ್ತೀವಿ. ಅವ್ರು ಹೇಳೋ ತನಕ ನಮಗೆಲ್ಲರಿಗೂ ಈ ಕನ್ಫ್ಯೂಷನ್ ಇರುತ್ತೆ. ಸೊ ಇನ್ನೊಂದು ನನಗೇನು ಅನ್ಸೋದು ಗೊತ್ತಾ, ಆಕೆ ಅಲ್ಲಿಂದ ಬಂದ ನಂತರ ಅಲ್ಲಿ ಮಾತಾಡಿಸಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ರಂತೆ. ಓಕೆ ಫೈನ್. ನಮಗೆ ಸಾಮಾನ್ಯವಾಗಿ ಅನ್ಸೋದೇನು, ನೀವೆಲ್ಲೋ ಮಿಸ್ ಆದ್ರಿ, ನೀವು ವಾಪಸ್ ಬಂದ ನಂತರ ನಿನಗೆ ದೇಹದಲ್ಲಿ ಏನಾದರೂ ಗಾಯಗಳಾಗಿದೆಯಾ, ಏಟಾಗಿದೆಯಾ, ರಕ್ತ ಬಂದಿದೆಯಾ, ಅದನ್ನು ಟೆಸ್ಟ್ ಮಾಡ್ತೀವಿ. ಇಲ್ಲಿ ಈ ವಿಷಯದಲ್ಲಿ ಅದಾಗಲಿಲ್ಲ. ನೇರವಾಗಿ ಬಂದರು, ಅಲ್ಲಿ ಮಾತಾಡಿಸಿದ್ರು, ಬೈಟ್ ಕೊಟ್ಟರು, ಕರ್ಕೊಂಡೋದ್ರು, ಸನ್ಮಾನ ಮಾಡಿದ್ರು, ಮಾಲೆ ಹಾಕಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು, ಬಿಟ್ಟು ಕಳಿಸಿದ್ರು. ಅಲ್ಲೆಲ್ಲೂ ಕೂಡ ಕಾಲಿಗೆ ಆದ ಗಾಯ ಆಗಲಿ ಅಥವಾ ದೇಹದಲ್ಲಿ ಬೇರೆ ಕಡೆ ಎಲ್ಲಾದರೂ ಪೆಟ್ಟಾಗಿರೋವಂಥದ್ದು ಎಲ್ಲೂ ಕೂಡ ಹೊರಗೆ ಬರಲಿಲ್ಲ. ಈ ವಿಚಾರಗಳು ಯಾವಾಗ ಚರ್ಚೆಗೆ ಬಂತು, ಅದಾದ ನಂತರ 2 ದಿನದ ನಂತರ ಫೋಟೋ ಕಳಿಸಿ ಬೇರೆ ಯಾರೋ ಒಬ್ಬರು ಅದನ್ನು ಫೋಟೋನ ಕಲೆಕ್ಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅವ್ರ ಕಾಲಿಗೆ ಜಿಗಣೆ ಕಚ್ಚಿತ್ತು, ಕಾಲು ಊದ್ಕೊಂಡಿತ್ತು ಅಂತ. ಅದನ್ನು ಆರಂಭದಲ್ಲಿ ಮಾಡ್ಬೋಯ್ತಲ್ಲ. ನಾನು ಎಷ್ಟು ಟ್ರೆಕ್ಕಿಂಗ್ ಹೋದ ಸಂದರ್ಭದಲ್ಲಿ, ಮಿಸ್ ಆದ ಸಂದರ್ಭದಲ್ಲಿ ಇಷ್ಟೆಲ್ಲ ನೋವನ್ನು ನಾನು ಅನುಭವಿಸಿದ್ದೀನಿ. ಅದನ್ನೇ ನಾನು ಹೇಳ್ತಿರೋದು. ಅವಳನ್ನು ಅಷ್ಟು ಬೇಗ ಅವಳ ಊರಿಗೆ ಕಳಿಸುವಂಥ ಅವಶ್ಯಕತೆ ಏನಿತ್ತು? 2 ದಿವಸ ರೆಸ್ಟ್ ಮಾಡಿಸಿ ಅವ್ಳು ಮೆಡಿಕಲ್ ಅಬ್ಸರ್ವೇಷನಲ್ಲಿಟ್ಟು ಆಮೇಲೆ ಪೊಲೀಸ್ ಇಲಾಖೆ ಒಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಪತ್ರಕರ್ತರಿಗೆ ಜನರಲ್ಲಿ ಇರುವಂತಹ ಏನು ಪ್ರಶ್ನೆಗಳಿದೆ ಅದಕ್ಕೆಲ್ಲ ಉತ್ತರ ತಗೊಂಡು ಆಮೇಲೆ ಅವಳನ್ನ ನಾವು ಚೆನ್ನಾಗಿ ಕಳಿಸ್ಬೋದಿತ್ತು. ಈ ದಿಢೀರ್ ಅಂತ ಕಳಿಸಿರುವಂಥದ್ದು ನಮಗೆಲ್ರಿಗೂ ಒಂದು ಸ್ವಲ್ಪ ಗೊಂದಲ ಆಗಿದೆ. ಏನಕ್ಕೆ ಕಳಿಸಿದ್ರು? ರಾತ್ರಿ ಅವಳಲ್ಲಿ ಬಂದರು, ಸನ್ಮಾನ ಆಯಿತು, ಆಮೇಲೆ ಕಳಿಸಿದ್ರು, ಅದು ಒಂಥರ ಸಂಶಯ ಆಗ್ತದೆ ಎಲ್ರಿಗೂ. ನಿಮ್ಮೂರಲ್ಲಿ ಈ ಥರ ಸನ್ಮಾನ ಮಾಡ್ತಾರಾ? ಇದು ಮೊದಲ ಬಾರಿಗೆ ನನಗೂ ತುಂಬ ಒಂದು ಖುಷಿ ಆಯ್ತಾ? ಸನ್ಮಾನ ಮಾಡಿದ್ರಲ್ಲಿ ನನಗೇನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ. ಅವಳಿಗೆ ಆ ಸಂದರ್ಭದಲ್ಲಿ ಮಾಡಿರುವಂಥ ಸನ್ಮಾನ ತಪ್ಪು ಅಂತ ಅನ್ನಿಸ್ತು.
ಏನಕ್ಕಂದರೆ ಅವಳಿಗಿಂತ ಕಷ್ಟಪಟ್ಟಂಥವ್ರು ತುಂಬ ಜನರು ಇದ್ದರು. ಅವರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿದರೆ ತುಂಬ ಒಂದು ಒಳ್ಳೆಯದಾಗ್ತಿತ್ತು. ಅದು ಬಿಟ್ಟು ಅವಳು ಬಂದ ತಕ್ಷಣ ಅವಳು ಏನೋ ಬ್ಯಾಡ್ಮಿಂಟನಲ್ಲೋ ಟೆನ್ನಿಸಲ್ಲೋ ಗೋಲ್ಡ್ ಮೆಡಲ್ ತಗೊಂಡಂಗೆ ಅವಳು ಕಾರಿಂದ ಇಳಿದ ತಕ್ಷಣನೇ ಅವಳಿಗೆ ಶಾಲ್ ಹಾಕಿ ನಮ್ಮಲ್ಲಿ ಎಷ್ಟೋ ಮಂದಿ ಕ್ರೀಡಾಪಟುಗಳಿದ್ದಾರೆ, ಸಾಧನೆ ಮಾಡಿದವರು ಇದ್ದಾರೆ, ಎಲ್ಲ ಹೌದು. ಬಂದೋಗಿ ವೆಲ್ಕಮ್ ಮಾಡ್ಕೊಳ್ಳೋಕೆ ಜನ ಇರೋದಿಲ್ಲ. ಹೌದು, ನಾನು ಅದನ್ನೇ ಹೇಳ್ತಿದ್ದೀನಿ. ಅವರು ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ಎಲ್ಲ ಘಟನೆ ನಡೆದ ಮೇಲೆ ನಮಗೊಂದು ಪೂರ್ಣವಾದಂಥ ಚಿತ್ರಣ ಸಿಕ್ಕಿದ ಮೇಲೆ ಸನ್ಮಾನ ಮಾಡಿದರೆ ಒಂದು ಅರ್ಥ ಇರೋದು. ಇಲ್ಲಿ ಅವರು ಯಾರು ಹುಡುಕಿದ್ದಾರೆ ಅವ್ರನ್ನೆಲ್ಲ ಸಣ್ಣ ಸಣ್ಣ ಮಕ್ಕಳು, ಆ ಕುಡಿಯ ಜನಾಂಗದ ಮತ್ತೆ ಅಡಿಯ ಜನಾಂಗದ ಸಣ್ಣ ಸಣ್ಣ ಮಕ್ಕಳು ಹೋಗಿ ಹುಡುಕಿದ್ದಾರೆ. ಅವ್ರದ್ದು ದಿನ ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಸಂಬಳ ಸಿಗದೆ ಜೀವನ ಉಂಟು. ಅವ್ರು ಹುಡುಕಿದ್ದಾರೆ, ಅವ್ರಿಗೆ ಸನ್ಮಾನ ಮಾಡೋದು ಬಿಟ್ಟು ದಿಢೀರಂತ ರಾತ್ರಿ ಇವಳು ಬಂದ್ಲು ವಿರಾಜಪೇಟೆಗೆ ಅಂತೇಳಿ ಇವಳನ್ನ ಹೋಗಿ ಸನ್ಮಾನ ಮಾಡಿರುವಂಥದ್ದು ನಾನು ಇವತ್ತು ಕೂಡ ಖಂಡಿಸ್ತೀನಿ, ಮುಂದೆ ಕೂಡ ಅದನ್ನು ಖಂಡಿಸ್ತೀನಿ. ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಈ ರೀತಿಯ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಪೊಲಿಟಿಕಲ್ ಮೈಲೇಜ್ ಸಿಗುತ್ತೆ, ಯಾರೋ ನಮ್ಮನ್ನು ಗುರುತಿಸ್ತಾರೆ ಅಂತೇಳಿ ಒಂದು ಸನ್ಮಾನ ಮಾಡುವಂಥದ್ದು ನಮ್ಮ ಒಂದು ಕೊಡಗಿನ ಜನತೆ, ಪ್ರಜ್ಞಾವಂತ ಜನತೆ ಯಾವತ್ತೂ ಕೂಡ ಒಪ್ಕೊಳ್ಳಲ್ಲ. ಅವ್ರು ಯಾರೋ ಅವ್ರು ಮಾಡಿರೋರು ಒಪ್ಕೊಳ್ಬೇಕಷ್ಟೇ. ನಾವು ಕೊಡಗಿನ ಪ್ರಜ್ಞಾವಂತ ಜನತೆ ಅಂತೂ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೊನೆದಾಗ ಒಂದು ಕೇಳಬೇಕು, ಪ್ರತಿಕ್ರಿಯೆ ಈ ವಿಚಾರ ಇಟ್ಕೊಂಡು ನೀವು ನಿಮ್ಮ ಸ್ವಂತಕ್ಕಾಗಿ ಬಳಸ್ಕೊಳ್ತಿದ್ದೀರಾ, ನೀವು ಪ್ರಚಾರ ಇಟ್ಸ್ಕೊಳ್ಳೋಕೆ ಬಳಸ್ತೀವಿ, ಎಲ್ಲೊಂದು 2-3 ಕಮೆಂಟ್ ನೋಡಿದೆ ನಾನು. ಸ್ವಂತಕ್ಕಾಗಿ ಅವನು ರಾಜಕೀಯಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ, ಯಾಕೆ ಅನಿವಾರ್ಯ ಇದೆ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಅವಳು ಅಲ್ಲಿ ಕಾಡಲ್ಲಿ ಇದ್ದು ಬಂದಿರುವಂಥದ್ದು ಪ್ರಚಾರ ಅಲ್ಲ ಅಂತೆ. ನಾವು ಇಲ್ಲಿ ಏನು ವಾಸ್ತವ ಇದೆ, ಏನು ಜನರ ಒಂದು ಅಭಿಪ್ರಾಯ ಇದೆ, ಅದನ್ನು ಪ್ರಶ್ನೆ ಮಾಡಿದಾಗ ನಾವು ಪ್ರಚಾರ ಪ್ರಿಯವರು ಅಂತ ಆಗ್ತಿದ್ದೀವಿ. ಇದು ಒಂಥರ ಗೊಂದಲ ಆಗ್ಬಿಟ್ಟಿದೆ. ಅಲ್ಲ, ಅವ್ರು ಕಾಡಲ್ಲಿರೋದು ಪ್ರಚಾರ ಮಾಡಿಲ್ಲ ಅಂದರೆ ನಾಡಲ್ಲಿರುವ ನಾನು ಯಾವ ರೀತಿಯಾಗಿ ಪ್ರಚಾರ ಮಾಡಿರುವಂಥದ್ದು? ಸೊ ಇದು ನಾನು ಜನರ ಒಂದು ಯೋಚನೆಗೆ ಬಿಟ್ಟಿದ್ದೀನಿ, ಅವರು ತಿಳ್ಕೊಳ್ಳಿ. ನಮ್ಗೆ ಯಾವ ಒಂದು ವಿಚಾರ ನಾನು ಏನು ಪ್ರಶ್ನೆ ಮಾಡಿದ್ದೀನಿ ಅದು ನಿಮ್ಮ ಮನಸ್ಸಲ್ಲಿರುವಂಥ ವಿಚಾರಗಳನ್ನ ಪ್ರಶ್ನೆ ಮಾಡಿರುವಂಥದ್ದು. ನಾಳೆ ನಾನು ಇಲ್ಲದೆ ಇದ್ದರೆ ಇನ್ನೊಬ್ಬ ಯಾರಾದರೂ ಕೂಡ ಅದನ್ನು ಪ್ರಶ್ನೆ ಮಾಡೇ ಮಾಡ್ತಾ ಇದ್ರು. ಪ್ರಶ್ನೆ ಮಾಡೋರು ಜಾಸ್ತಿ ಆಗುತ್ತೆ. ಹೌದು, ಪ್ರಶ್ನೆ ಮಾಡೋದನ್ನೇ ತಪ್ಪು ಅಂತ ಹೇಳಿದ್ರೆ. ಇವತ್ತು ನಾವು SP ಮೇಡಮ್ ಅವ್ರ ಹತ್ರ ಭೇಟಿಯಾಗಿ ಹೇಳಿದಾಗಲೂ ಅವರು ಹೇಳಿದ್ದಾರೆ, ಎನ್ಕ್ವೈರಿ ಮಾಡ್ತೀವಿ, ಒಳ್ಳೆ ಅಫಿಷಿಯಲ್ ಲೆವೆಲಲ್ಲೇ ಎನ್ಕ್ವೈರಿ ಆಗುತ್ತೆ. ಸೊ ಈ ರೀತಿಯ ಇದು ಇರಬೇಕಾದ್ರೆ ನಾವು ಏನಕ್ಕೆ ಒಬ್ರಿಗೆ ನಮಗೆ ಪಬ್ಲಿಸಿಟಿ ಅದರಿಂದ ಬರಬೇಕಾ? ಒಂದು ಹೇಳೋದೇ ಸತ್ಯ ಅಂತಲ್ಲ, ಅಥವಾ ಅದನ್ನೇ ನಾವು ಸತ್ಯ ಅಂತ ಹೇಳಿ ಅದನ್ನು ಒಪ್ಕೊಳ್ಬೇಕು ಅಂತನಿಲ್ಲ, ಅಥವಾ ನಾವು ಹೇಳೋದನ್ನು ಕೂಡ ಸತ್ಯ ಅಂತ ಒಪ್ಕೊಳ್ಳೋದು ಅಂತಿಲ್ಲ. ಆದರೆ ವಿಚಾರ ಇದ್ದಾಗ ಏನೋ ಸಮಥಿಂಗ್ ಅಲ್ಲಿ ಪ್ರಶ್ನೆ ಎದ್ದಾಗ ಅದನ್ನು ಕೂಡ ಸ್ವೀಕಾರ ಮಾಡ್ಕೋಬೇಕು. ಆ ಮನಸ್ಥಿತಿ ಬರಲಿ. ಥ್ಯಾಂಕ್ ಯು ಕಿಶೋರ್ ಸರ್. ಇನ್ನೊಂದ್ಸಲಿ ಆರಾಮಾಗಿ ಚೆನ್ನಾಗಿ ಮಾತಾಡೋಣ. ಆದ್ರೆ ನಾವೆಲ್ಲರೂ ತಣ್ಣೀಡಮೊಳಗೆ ಹೋಗಿ ಬರೋಣ. ಅದೊಂದು ಪ್ಲಾನ್ ಹಾಕೋ, ಮಿಸ್ ಆಗೋದು ಬೇಡ. ಹೌದು, ಯಾರು ಹುಡುಕಕ್ಕೆ ಬರಬೇಡ, ಸೇಫಾಗಿ ಇಲ್ಲಿ ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಶರಣಿ ವಿಚಾರವಾಗಿ ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆಗಳು ಎದ್ದಿದ್ದಾವೆ. ಪ್ರತಿಪೂರ್ಣವರು SP ಗೆ ಮನವಿಯ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ದೂರು ಜೊತೆಗೆ ಮನವಿ, ಒಂದು ತನಿಖೆಯನ್ನು ಮಾಡಿ ಏನಿದೆಯೋ ಅದನ್ನು ಹೊರಗೆ ತಿಳಿಸಿ ಅಂತ SP ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ತನಿಖೆಯನ್ನು ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ನೋಡೋಣ. ನಿಮ್ಮಲ್ಲೂ ಕೂಡ ಅನೇಕರು ನಾವು ಮನೆಯಿಂದ ಹಾಕಿರುವಂತಹ ವಿಡಿಯೋಗಳಿಗೆ, ಪೋಸ್ಟ್ಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಅದನ್ನು ಕೂಡ ನಾವು ಗೌರವಿಸ್ತೀವಿ. ಯಾರು ಪೂರಕವಾಗಿ ಹೇಳ್ತಿದ್ದೀರಿ, ಜೊತೆ ಅಥವಾ ಆಕೆಯನ್ನು ಸಮರ್ಥನೆ ಮಾಡ್ಕೊಂಡು ಯಾರೆಲ್ಲ ಹೇಳ್ತೀರಿ, ಎಲ್ಲವನ್ನು ಕೂಡ ನಾವು ಸ್ವೀಕಾರ ಮಾಡ್ತೀವಿ. ನಿಮಗೆ ಏನಾದರೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ನಮ್ಮನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ನಾವಿದ್ದೇವೆ, ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ನೋಡೋದಕ್ಕಾಗಿ ಮತ್ತೆ ಸಿಗೋಣ. ಧನ್ಯವಾದ.